ನಮಸ್ಕಾರ ದೇವರು, ನಾನು ನಿಮ್ಮ ಮಂಡ್ಯ ಒಳಗೆ ಶಿವಕುಮಾರ್. ಸೊ ನಾನೇನಪ್ಪ ಅಂದರೆ ಈ ವಿಡಿಯೋನ ಇವತ್ತು ಹೇಳ್ತಿರೋ ಬೈಕ್ನ ತುಂಬ ಲಾಂಗ್ ಟೈಮಿಂದನೇ ಮಾಡಬೇಕು ಅಂದ್ಕೊಂಡಿದ್ದೆ. ಸೊ ಸ್ವಲ್ಪ ಡಿಲೇ ಆಯಿತು. ಸೊ ಯಾವುದಪ್ಪ ಆ ಬೈಕು ಅಂದರೆ ಹೋಂಡಾ ಡಿಯೋ. ಸೊ ಅದ್ರ ಬಗ್ಗೆ ಮಾತಾಡ್ತಾ ಹೋಗೋಣ. ಸೊ ಇದೇನಪ್ಪ ಅಂದರೆ ಪಡ್ಡೆ ಹುಡುಗರಿಗೆ ತುಂಬ ಫೇವ್ರೇಟ್ ಆದ ಬೈಕು ಅಂತ ಹೇಳ್ಬೋದು. ಮೊಫೆಟೋ ಟೈಪ್ಗಳಲ್ಲಿ ಬಂತು ಅಂದರೆ ತುಂಬ ಜಾಸ್ತಿ ಲೈಕ್ ಮಾಡೋ ಬೈಕ್ ಇದು. ಒಂಥರ ಇದು ಚಿಟ್ಟೆ ಥರನೇ. ಸೊ ಏನು ಇದ್ರ ಫ್ಯೂಚರ್ಸ್ ಏನಿದೆ, ಮೈಲೇಜ್ ಏನಿದೆ, ಅಮೌಂಟ್ ಏನಿದೆ, ಮತ್ತು ಇದು ನಮಗೆ ಯಾವ್ಯಾವ ಸಿಸಿಲಿ ಸಿಗುತ್ತೆ ಮತ್ತು ಯಾವ್ಯಾವ ಸೆಗ್ಮೆಂಟ್ ಸಿಗುತ್ತೆ ನೋಡ್ತಾ ಹೋಗೋಣ. ಇವಾಗ ನಾವೇನಪ್ಪ ಅಂದರೆ ಇದನ್ನು ಜನರಲ್ ಆಗಿ 2 ಟೈಪ್ಸಲ್ಲಿ ನಾವು ನೋಡ್ತಾ ಹೋಗ್ಬೋದು. ಸೊ 110cc ಮತ್ತು 125cc ಎರಡು ಟೈಪ್ಸಲ್ಲಿ ಇವಾಗ ಪ್ರೆಸೆಂಟ್ ನಾವು ನೋಡ್ಬೋದು. ಬಟ್ ಜೊತೆಗೆ ಇನ್ನೇನಪ್ಪ ಅಂದರೆ ಇದು ಬೇರೆ ಸೆಗ್ಮೆಂಟಲ್ಲಿ ಕೂಡ ಸಿಗ್ತಾ ಹೋಗವೆ. ಸೊ ಆಫ್ಟರ್ ಅದ್ರ ಬಗ್ಗೆ ಕೂಡ ಡಿಸ್ಕಷನ್ ಮಾಡ್ತಾ ಹೋಗೋಣ. ಇವಾಗ ಪ್ರೆಸೆಂಟ್ ನಾವು ಇದ್ರ ಮೈಲೇಜ್ ಏನಿದೆ ಮತ್ತು ಇದ್ರದ್ದು ಪ್ರೆಸೆಂಟ್ ಅಮೌಂಟ್ ಏನಿದೆ, ಪರ್ಫಾರ್ಮೆನ್ಸ್ ಹೆಂಗಿದೆ ನೋಡ್ತಾ ಹೋಗೋಣ. ಸೊ ನಮಗೆ ಮೇನ್ ಇಂಪಾರ್ಟೆಂಟ್ ಮ್ಯಾಟರ್ ಆಗೋದೇನೆ ಮೈಲೇಜ್. ಯಾಕೆ ಅಂದರೆ ನಮ್ಮ ಮಿಡಲ್ ವರ್ಷನ್ ಮತ್ತು ಲೋ ವರ್ಷನ್ ಏನಿರುತ್ತೆ, ಈ ಬ್ಯಾಕ್ಗ್ರೌಂಡ್ ವೈಸ್ ಫ್ಯಾಮಿಲಿ ಬಂತು ಅಂದಾಗ ನಾವು ಮೇನ್ ಇಂಪಾರ್ಟೆಂಟ್ ಆಗಿ ಮೈಲೇಜ್ಗಳನ್ನೇ ನಾವು ನೋಡೋದು. ಫಸ್ಟ್ ಚಾಯ್ಸ್ ಮಾಡೋದೇ ಮೈಲೇಜು. ಸೊ ಒಂದು 50+ ಬಂತು ಅಂದರೆ ನಾವು ಕಣ್ಮುಚ್ಕೊಂಡು ಪರ್ಚೇಸ್ ಮಾಡೋಕ್ಕೆ ರೆಡಿ ಆಗ್ತೀವಿ. ಬಟ್ ಇದು ಅಷ್ಟು ಮೈಲೇಜ್ ಬರೋದಿಲ್ಲ. ಯಾಕೆ ಅಂದರೆ ನಾನು ಜನರಲ್ ಆಗೇನೆ ಕೇಳಿ ಇನ್ಫಾರ್ಮೇಷನ್ ತಗೊಂಡಿರೋ ಪ್ರಕಾರ, ದೆನ್ ನಮ್ಮ ಫ್ರೆಂಡ್ಸ್ ಹತ್ರ ಎಲ್ಲ ಇದು ತುಂಬ ಯೂಸ್ ಮಾಡ್ತಿದ್ದಾರೆ. ಸೊ ಅವ್ರ ಹತ್ರ ಎಲ್ಲ ಕೇಳಿರೋ ಪ್ರಕಾರ ಅಷ್ಟು ಬರೋದಿಲ್ಲ ಬ್ರೋ ಇದು ಅಂತ ಹೇಳಿದ್ದಾರೆ. ಎಷ್ಟು ಬರುತ್ತೆ ಅಂತ ನೋಡ್ತಾ ಹೋಗೋಣ. ಸೊ ನೋಡೋಕೆ ಮೊದಲೇ ನಾವು 110cc ಮತ್ತು 125cc ಇಂಜಿನ್ ಕೆಪಾಸಿಟಿ ಏನಿರುತ್ತೆ ಅಂತ ಫಸ್ಟ್ ನೋಡ್ಕೊಂಡು ಹೋಗೋಣ. ಆಫ್ಟರ್ ನೆಕ್ಸ್ಟು ಅದ್ರ ಬಗ್ಗೆ ಡಿಸ್ಕಷನ್ ಮಾಡೋಣ. ಪೆಟ್ರೋಲು ಮೈಲೇಜು ಸರ್ವಿಸು, ದೆನ್ ಇದು ತಗೊಳ್ಬೇಕಾ ಬೇಡವಾ ಅನ್ನೋದನ್ನ ಲಾಸ್ಟಲ್ಲಿ ಫೈನಲ್ ಆಗಿ ಚಾಯ್ಸ್ ಮಾಡ್ಕೊಳ್ಳೋಣ. ಸೊ ಬನ್ನಿ. ಬಟ್ ಇದನ್ನು ತುಂಬ ದಿನದಿಂದ ವಿಡಿಯೋ ಮಾಡಬೇಕು ಈ ಬೈಕ್ ಬಗ್ಗೆ ಅಂತ ತುಂಬ ಅಂದ್ಕೊಂಡಿದ್ದೆ. ಆದರೆ ಇವತ್ತು ಟೈಮ್ ಬಂದಿದೆ. ಸೊ ಇವಾಗ ನಾವು ಅದ್ರ ಬಗ್ಗೆ ಡಿಸ್ಕಷನ್ ಮಾಡ್ಕೊಂಡು ವಿಡಿಯೋ ಇನ್ಸೈಡ್ ಹೋಗಿಬಿಡೋಣ. ಸೊ ಆಫ್ಟರ್ ಆಮೇಲೆ ಇದ್ರ ಬಗ್ಗೆ ಡಿಸ್ಕಷನ್ ಮಾಡೋಣ. ಸೊ ಇವಾಗ ನಾವೇನು ನೋಡ್ತಿದ್ದೀವಿ, ಇದು ಬಂದ್ಬಿಟ್ಟಿದೆ ಹೋಂಡಾ ಡಿಯೋ. ಸೊ ಇದು ಹೋಂಡಾ ಕಂಪ್ನಿಯದೇನೆ ಮೊಫೆಟೋ ಟೈಪಲ್ಲಿ ಸ್ಟಾರ್ಟಿಂಗಿಂದ ನಾವು ನೋಡ್ತಾ ಇದ್ದೀವಿ. ಸೊ ಇದರಲ್ಲಿ ಏನಪ್ಪ ಅಂದರೆ 2 ಟೈಪ್ಸ್ ಇದೆ ಜನರಲ್ ಆಗಿ. ಬಟ್ ಫಸ್ಟ್ನೇದಾಗಿ ನಾವು 110cc ನೋಡ್ಕೊಂಡು ಹೋಗ್ಬಿಡೋಣ. 110cc ಏನೇನು ಬರುತ್ತೆ ಅಂದರೆ ನಮಗಿದು 5 ಕಲರಲ್ಲಿ ಸಿಗ್ತಾ ಹೋಗುತ್ತೆ. ಡಿಯೋ ಸ್ಟ್ಯಾಂಡರ್ಡ್ ಏನಿದೆ ಇದು 5 ಕಲರಲ್ಲಿ ಸಿಗುತ್ತೆ. ದೆನ್ ಜೊತೆಗೆ ಆದಮೇಲೆ ಡಿಯೋ ಡ್ಯೂಲೆಕ್ಸ್ ಆಲ್ಸೋ ಸೇಮು 5 ಕಲರಲ್ಲೇ ಸಿಗುತ್ತೆ. ಒಂದರಲ್ಲಿ ಮಾತ್ರ ವೈಟ್ ಸಿಗುತ್ತೆ ನಮಗೆ, ಸಿಮೆಂಟು ಮತ್ತು ಬ್ಲ್ಯಾಕಲ್ಲಿ ಡ್ರಮ್ಮಲ್ಲಿ, ಮತ್ತು ಬ್ಲ್ಯಾಕು ಸೇಮ್ ಬ್ಲ್ಯಾಕ್ ಇರುತ್ತೆ ಮತ್ತು ಆಕಾಶ್ ಕಲರ್ ಇರುತ್ತೆ. ಇನ್ನೊಂದು ಸಿಮೆಂಟ್ ಇರುತ್ತೆ, ಇನ್ನೊಂದು ರೆಡ್ ಕಲರ್ ಇರುತ್ತೆ. ಸೊ ಇದ್ರದ್ದು ಇಂಜಿನ್ ಕೆಪಾಸಿಟಿ ನೋಡ್ತಾ ಹೋದರೆ 109.51cc ಇದೆ ನಮ್ಮದು ಇಂಜಿನ್ ಇದು. ಸೊ ಮೈಲೇಜ್ ಏನಂದರೆ ಅವರು 45 ಅಂತ ಹೇಳಿದ್ದಾರೆ. ಶೋರೂಮಲ್ಲಿ 45 ಬರುತ್ತೆ ಅಂತ ಹೇಳ್ಕೊಳ್ತಾರೆ. ಸೊ ಜನರಲ್ಲಾಗಿ ಅಷ್ಟು ಬರೋದಿಲ್ಲ. ನಮ್ಮ ಫ್ರೆಂಡ್ಸ್ ಹತ್ರ ಎಲ್ಲ ನಾವು ಇನ್ಫಾರ್ಮೇಷನ್ ತಗೊಂಡಿರೋ ಪ್ರಕಾರ 40, 43, 45 ಜಾಸ್ತಿ 47 ಅಂತ ಇವ್ರು ಹೇಳ್ಕೊಂಡಿದ್ದಾರೆ. ಸೊ 48 ಅಂತ ಹೇಳ್ಕೊಬಿಟ್ಟಿದ್ದಾರೆ ಇವರು. ಅಷ್ಟೆಲ್ಲ ಬರೋದೇ ಇಲ್ಲ ಮೈಲೇಜು, ತುಂಬ ಕಡಿಮೆ ಇದೆ. ಮೊಫೆಟೋಗಳಲ್ಲೇ ಅತಿ ಕಡಿಮೆ ಮೈಲೇಜ್ ಬರೋದ್ರಲ್ಲಿ ಇದು ಕೂಡ ಒಂದಾಗಿರುತ್ತೆ. ಬಟ್ ಏನಪ್ಪ ಅಂದರೆ ಡಿಸೈನಲ್ಲಿ ಮಾತ್ರ ಅಲ್ಟಿಮೇಟ್ ಆಗಿದೆ, ಮಸ್ತಾಗಿದೆ. ಸೊ ಇದೊಂಥರ ಚಿಟ್ಟೆ ಥರನೇ ಇದೆ, ಸಖತ್ತಾಗಿದೆ ನೋಡೋದಕ್ಕೆ. ಒಳ್ಳೆ ಇದು ಮೊಫೆಟೋದಲ್ಲೇ ಸ್ಪೋರ್ಟ್ಸ್ ಬೈಕ್ ಟೈಪ್ ಅಂತ ಹೇಳ್ಕೋಬೋದು. ಆ ರೇಂಜ್ಗಿದೆ. ಒಳ್ಳೆ ಡಿಸೈನು, ಒಳ್ಳೆ ಅಟ್ರಾಕ್ಷನ್ ಇದೆ. ಜೊತೆಗೆ ಏನಪ್ಪ ಅಂದರೆ ಪಡ್ಡೆ ಹುಡುಗರನ್ನೆಲ್ಲ ಆರಾಮಾಗಿ ಅಟ್ರ್ಯಾಕ್ಟ್ ಮಾಡಿಬಿಡುತ್ತೆ. ಸೊ ಬನ್ನಿ ಹಾಗೆ ನೋಡ್ತಾ ಹೋಗೋಣ. ಇದ್ರದ್ದು ವೆಯ್ಟ್ ಬಂದ್ಬಿಟ್ಟಿದ್ದೆ 106 kg ಇದೆ. ಸೊ ಆಲ್ಮೋಸ್ಟ್ ಮೊಫೆಟೋ ಎಲ್ಲ ಇಷ್ಟೇ ಬರೋವು ಜನರಲ್ ಆಗಿ. ಮತ್ತು ಇದ್ರ ಹೈಟ್ ವೈಸ್ ಹೋಯ್ತು ಅಂದರೆ 765 mm ಇದೆ. ಜೊತೆಗೆ ಮತ್ತು ಫ್ಯೂಯಲ್ ಟ್ಯಾಂಕ್ ಏನಿದೆ ಅಂದರೆ 5.3 ಲೀಟರ್ಸ್ ಇದೆ. ಸೊ ಮತ್ತು ಮ್ಯಾಕ್ಸ್ ಟಾರ್ಕ್ ಬಂದ್ಬಿಟ್ಟಿದೆ 7.75 bhp ಇದೆ ಮ್ಯಾಕ್ಸ್ ಪವರು. ಸೊ ಇದರಲ್ಲಿ ಜನರಲ್ ಆಗಿ ಇಷ್ಟೇ ಇರೋದು ಇನ್ಫಾರ್ಮೇಷನು. ಮತ್ತು ಡಿಸ್ಪ್ಲೇಸ್ಮೆಂಟು ಅಂದರೆ ಮಾಮೂಲಿ ಇಂಜಿನೇನೆ 109 ಇದೆ. ಮತ್ತು ಮ್ಯಾಕ್ಸ್ ಪವರ್ ಬಂದ್ಬಿಟ್ಟುತ್ತೆ 7.75 bhp ಅಂದರೆ 8000 RPM ಇದೆ. ಮತ್ತು ಮ್ಯಾಕ್ಸ್ ಟಾರ್ಕ್ ಬಂದ್ಬಿಡುತ್ತೆ 9.3 Nm ಅಂದರೆ 5250 RPM ಇದೆ. ಟಾಪ್ ಸ್ಪೀಡ್ ಇದರಲ್ಲಿ 85 ಅಂತ ಹೇಳಿದ್ದಾರೆ. ಲಾಸ್ಟ್ ನಾವು ಎಷ್ಟು ಲೀಟರ್ ರೇಸ್ ಮಾಡಿದರೆ ಟಾಪ್ ಸ್ಪೀಡ್ 85 ಹೋಗುತ್ತೆ. ಮತ್ತು CBS ಟೈಪ್ ಬ್ರೇಕ್ ಸಿಸ್ಟಮ್ ನಾವು ಇವಾಗ ಮಾತಾಡಿರೋದು. ಜೊತೆಗೆ ಇದೇನಪ್ಪ, ಫ್ರಂಟ್ ಬ್ರೇಕ್ ಬಂದ್ಬಿಟ್ಟು ಡ್ರಮ್ ಇರುತ್ತೆ.
ಇದರಲ್ಲಿ ಜನರಲ್ ಆಗಿ ಇಷ್ಟೇ ಗುರು ಇನ್ಫಾರ್ಮೇಶನ್ ಕೊಟ್ಟಿರೋದು, ಇದರಲ್ಲಿ ಬೇರೆ ಇನ್ನೇನು ಕೊಟ್ಟಿಲ್ಲ. ಸೀಟ್ ಹೈಟ್ ಎಲ್ಲ ಆಲ್ಸೋ ಸೇಮು 765 mm. ಇದೆಲ್ಲ ಫುಲ್ ಏನಂದರೆ ತುಂಬ ಕಂಫರ್ಟ್ಫುಲ್ ಆಗೇ ಇರುತ್ತೆ. ಏನಕ್ಕೆ ಈ ಕುಳ್ಳೆ ಇರೋರಿಗೆ ಹೆವಿ ಕಂಫರ್ಟ್ಫುಲ್ಲು. ಜೊತೆಗೆ ಇನ್ನೇನಪ್ಪ ಅಂದರೆ ಇದು ಕುಳ್ಳೆ ಇರೋರಿಗೆ ಅಂತಲ್ಲ, ಸ್ಟಾರ್ಟಿಂಗ್ ಮೊಫೆಟೋ ವೆಹಿಕಲ್ಸ್ ಅಂದರೆ ಲೇಡೀಸ್ ವೆಹಿಕಲ್ ಅಂತಲೇ ಕರಿತಾ ಇದ್ವಿ. ಸೊ ಇವಾಗಿನ ಕಾಲದಲ್ಲಿ ಏನಪ್ಪ ಅಂದರೆ ಇದನ್ನು ಆಲ್ಮೋಸ್ಟ್ ಈಕ್ವಲ್ ಆಗಿ ಜೆಂಟ್ಸ್ ಆ್ಯಂಡ್ ಲೇಡೀಸ್ ಎಲ್ಲರೂ ಯೂಸ್ ಮಾಡ್ತಾರೆ. ಸೊ ಇವಾಗಿನ ಜನ್ರೇಷನಲ್ಲಿ ಮೊಫೆಟೋಗಳು ಎಲ್ಲರ ಫೇವ್ರೇಟ್ ಬೈಕ್ ಆಗಿದೆ. ಅದರಲ್ಲೂ ಏನಪ್ಪ ಅಂದರೆ ಡಿಸೈನ್ಗಳನ್ನಂತೂ ಮಸ್ತು ಅಲ್ಟಿಮೇಟಾಗಿ ಡಿಸೈನ್ಗಳು ಕೊಡ್ತಿದ್ದಾರೆ. ಈ ಇಯರ್ ಬಂದಿರೋ ಡಿಸೈನ್ ನೆಕ್ಸ್ಟ್ ಇಯರ್ ತುಂಬ ಚೇಂಜ್ ಆಗಿರುತ್ತೆ. ಸೊ ಲೈಟಾಗಿ ಸ್ವಲ್ಪನಾದರೂ ಒಂದು 5% 10% ಡಿಸೈನ್ಗಳು, ಮತ್ತು ಇನ್ಕ್ಲೂಡಿಂಗು ಏನಿರುತ್ತೆ ಇನ್ಸೈಡ್ ಡಿಜಿಟಲ್ ಮೀಟರ್ಸು ನ್ಯಾವಿಗೇಷನಲ್ಲಿ ಎಲ್ಲ ಆಲ್ಮೋಸ್ಟ್ ಚೇಂಜ್ ಮಾಡೇ ಮಾಡ್ತಾರೆ. ಜೊತೆಗೆ ಏನಂದರೆ ಬೈಕ್ದು ಪೆಟ್ರೋಲ್ ಏನಿರುತ್ತೆ ಅದು ಇನ್ಕ್ರೀಸ್ ಮಾಡೋಕ್ಕೂ ತುಂಬ ಟ್ರೈ ಮಾಡ್ತಾರೆ. ಸೊ ನೆಕ್ಸ್ಟ್ ಬರೋ ಜನ್ರೇಷನಲ್ಲಿ ಪೆಟ್ರೋಲ್ ವೆಹಿಕಲ್ ತುಂಬ ಕಡಿಮೆ ಆಗುತ್ತೆ ಅಂತ ಅದೊಂದು ಗ್ಯಾರಂಟಿ ಹೇಳ್ಬೋದು. ಯಾಕೆ ಅಂದರೆ ವಿ ನೆಕ್ಸ್ಟ್ ಹೆವಿ ಅವಳಿ ಇಕ್ಕುತ್ತೆ, ಹೆವಿ ಕೂಳೆ ಕೊಡುತ್ತೆ. ಜೊತೆಗೆ ಏನಂದರೆ ವಿ ಕನ್ವರ್ಷನ್ ಆಗೋದ್ರಿಂದ ತುಂಬ ಯೂಸ್ಫುಲ್ ಇದೆ. ಏನಂದರೆ ನಮ್ಮದು ಪೊಲ್ಯೂಷನ್ ಏನಿದೆ, ಪೊಲ್ಯೂಷನ್ಗೆ ತುಂಬ ಫ್ರೆಂಡ್ಲಿ ಆಗಿದೆ. ಅದು ವಿಯಿಂದ ಅಷ್ಟೊಂದೇನು ಪೊಲ್ಯೂಷನ್ ಆಗೋದಿಲ್ಲ. ಅದ್ರ ಮೇಲೆ ವಿಲಿ ಏನಪ್ಪ ಅಂದರೆ ಲೈಟಾಗಿ ಹೋಗೆಲ್ಲ ಲೈಟಾಗಿ ಅನ್ನೋದಕ್ಕಿಂತ ಮೇನ್ ಪ್ರಾಬ್ಲಮ್ ಏನಪ್ಪ ಅಂದರೆ ಕೆಲವು ವೆಹಿಕಲ್ಲು ತುಂಬ ಬೇಗ ಬ್ಯಾಟ್ರಿ ಡೌನ್ ಆಗೋದು, ಜೊತೆಗೆ ಬ್ಲಾಸ್ಟ್ ಆಗೋದು, ಹೀಟ್ ಆಗೋದು, ಈ ಥರ ಎಲ್ಲ ಆಗುತ್ತೆ ಅನ್ನೋ ಕಂಪ್ಲೇಂಟ್ಗಳಿದೆ. ಸೊ ನೆಕ್ಸ್ಟ್ ಫ್ಯೂಚರಲ್ಲಿ ಅವೆಲ್ಲ ಸಾಲ್ಟ್ ಔಟ್ ಮಾಡೇ ಮಾಡ್ತಾರೆ. ಇವಾಗ ಪ್ರೆಸೆಂಟ್ ಏನು ರನ್ನಿಂಗ್ ಇದೆ ಅದರಲ್ಲಿ ಏನು ಫಾಲ್ಟ್ ಬರ್ತಿದೆ, ಇಶ್ಯೂ ಬರ್ತಿದೆ, ಅದನ್ನು ಟೆಕ್ನಿಕಲಿ ಇಶ್ಯೂಗಳಿಗೆ ಏನೇನಿದೆ ಅನ್ನೋದೆಲ್ಲನೂ ನೋಟ್ ಮಾಡಿ ಇಂಜಿನಿಯರ್ಗಳು ಫಾಲ್ಟನ್ನೆಲ್ಲನೂ ಡಿಟೆಕ್ಷನ್ ಮಾಡೇ ಮಾಡ್ತಾರೆ, ಕ್ಲಿಯರ್ ಮಾಡೇ ಮಾಡ್ತಾರೆ. ಆಫ್ಟರ್ ನೆಕ್ಸ್ಟ್ ವಿ ಏನು ಬರ್ತವೆ ಅವೆಲ್ಲ ಪಕ್ಕ ಕ್ಲಿಕ್ ಆಗಿ ಆಗ್ತವೆ. ಸೊ ಪ್ರೆಸೆಂಟ್ ಇರೋದ್ರಲ್ಲಿ ಒಂದು ಸ್ವಲ್ಪ ಕಂಪ್ಲೇಂಟ್ ಇದೆ ವಿಲಿ. ಇವಾಗ ನಾವು ಪೆಟ್ರೋಲ್ ಬಗ್ಗೆ ಮಾತಾಡ್ಕೊಂಡು ಹೋಗೋಣ. ಆಮೇಲೆ ವಿ ಮಾಡುತ್ತಾ ಇಲ್ವಾ, ಏನು ಚೇಂಜಸ್ ಮಾಡುತ್ತೆ ಅನ್ನೋದನ್ನ ಡಿಸ್ಕಷನ್ ಮಾಡೋಣ. ಸೊ ಇವಾಗಿನ ಫಸ್ಟ್ ವಿಡಿಯೋ ನಮ್ದು ಏನಾಗಿತ್ತು 110cc ಆಗಿತ್ತು. ಇದ್ರದ್ದು ರೈಟ್ ವೈಸ್ ಹೋಯ್ತು ಅಂದರೆ 98 1,03,000ರಿಂದ 1,07,000ವರೆಗೂ ಸಿಗ್ತಾ ಹೋಗುತ್ತೆ. ಯಾವುದ್ರಲ್ಲಿ ಬೇಸಿಕ್ ಏನು ಬರುತ್ತೆ ಡಿಸ್ಪ್ಲೇ ಮತ್ತು ಡಿಜಿಟಲ್ ಡಿಸ್ಪ್ಲೇ, ಅದ್ರ ಮೇಲೆ ಅಮೌಂಟ್ ಸ್ವಲ್ಪ ಚೇಂಜಸ್ ಆಗುತ್ತೆ. ಸೊ ನಮಗೆ ಬೇಸಿಕ್ ಡಿಸ್ಪ್ಲೇ ಏನು ಬರುತ್ತೆ ಅದರಲ್ಲಿ ಹೋಯ್ತು ಅಂದಾಗ ಒಂದು ಮಿನಿಮಮ್ಮು ಒಂದು 7,000 10,000 ಕಮ್ಮಿ ಇರುತ್ತೆ. ಡಿಜಿಟಲ್ ವೈಸ್ ಹೋದಾಗ ಸ್ವಲ್ಪ ಜಾಸ್ತಿ ಆಗುತ್ತೆ ಅಂತ ಹೇಳ್ಕೋಬೋದು. ದೆನ್ ಆಫ್ಟರ್ ಇದರಲ್ಲಿ ಬೇರೆ ಇನ್ನೇನಿದೆ ಫೀಚರ್ಸ್ ಅಂತ, ಸರ್ವಿಸ್ ಏನಿದೆ ಅಂತ ನೋಡ್ಕೊಂಡು ಹೋಗೋಣ. ಆಫ್ಟರ್ ನೆಕ್ಸ್ಟ್ ಏನು ಮಾಡೋಣ 125cc ಬೈಕ್ ಬಗ್ಗೆ ನಾವು ಮಾತಾಡೋಣ. ಸೊ ಬನ್ನಿ ಇವಾಗ ಫಸ್ಟ್ ಇದನ್ನು ಕ್ಲಿಯರ್ ಮಾಡ್ಕೊಬಿಡೋಣ. ಸೊ ಇದರಲ್ಲಿ ಏನಪ್ಪ ಅಂದರೆ ನಮಗೆ ಥರ್ಡ್ ಸರ್ವಿಸ್ ಅಷ್ಟೇ ಸಿಗೋದು. ಜೊತೆಗೆ ಇದರಲ್ಲಿ ಏನಂದರೆ ಹೋಂಡಾ ಆಕ್ಟಿವಾ ಥರನೇ ಇದು 3 ಸರ್ವಿಸ್ ಕೊಟ್ಟಿದ್ದಾನೆ ಅಷ್ಟೇ. ವ್ಯಾರಂಟಿಲಿ ಬಂತು ಅಂದರೆ ಸೇಮ್ 5 years ವ್ಯಾರಂಟಿ ಹೇಳ್ತಾರೆ, ಮತ್ತು 30,000 ಕಿಲೋಮೀಟರ್, ಇಲ್ಲ ಅಂದರೆ ಸ್ಟ್ಯಾಂಡರ್ಡ್ ವ್ಯಾರಂಟಿ ಬಂದ್ಬಿಟ್ರೆ 30,000 ಕಿಲೋಮೀಟರ್ವರೆಗೂ ಕೊಟ್ಟಿರ್ತಾನೆ. ದೆನ್ ಪಟ್ ಸರ್ವಿಸಲ್ಲಿ ನಾವೇನು ನೋಡ್ಬೋದು ಇದು ಅಂದರೆ, ಪಟ್ ಸರ್ವಿಸ್ ಆಲ್ಮೋಸ್ಟ್ ಇದರಲ್ಲಿ 750ರಿಂದ 1000ವರೆಗೂ, ಇಲ್ಲ 30 days 15 to 30 days ಯಾವಾಗಲಾದ್ರೂ ಹೋಗಿ ಫಸ್ಟ್ ಸರ್ವಿಸ್ ಕ್ಲಿಯರ್ ಮಾಡಿಸ್ಕೊಳ್ಬೋದು. ಅಂದರೆ ಸೆಕೆಂಡ್ ಸರ್ವಿಸ್ ಬಂದ್ಬಿಡುತ್ತೆ 5,500ರಿಂದ 6,000 ಕಿಲೋಮೀಟರ್, ಅಂದರೆ 165 days to 180 days ಒಳಗಡೆ ಯಾವಾಗಲಾದ್ರೂ ಹೋಗಿ ಸೆಂಟ್ರಲ್ ಕ್ಲಿಯರ್ ಮಾಡಿಸ್ಕೋಬೋದು. ಮತ್ತು ಥರ್ಡ್ ಸರ್ವಿಸ್ ಏನಿದೆ ಇದು 11,500 to 12,000 ಕಿಲೋಮೀಟ್ರು, 350 days ಆದರೂ 360 days ಒಳಗಡೆ ಯಾವಾಗಲಾದ್ರೂ ಹೋಗಿ ಅಷ್ಟು ದಿನದೊಳಗಡೆ ಕ್ಲಿಯರ್ ಮಾಡಿಸ್ಕೋಬೇಕು ಥರ್ಡ್ ಸರ್ವಿಸ್ನ. ಸೊ ಅಂದರೆ ಇವಾಗ ನಾನೇನು ಹೇಳ್ತೀನಿ, ಪಟ್ ಸರ್ವಿಸ್ ಇವಾಗ 1000 ಓಡಿಸಿರ್ತೀರ, ಆಫ್ಟರ್ ನೆಕ್ಸ್ಟ್ ಅಡಿಷ್ನಲ್ ಎಕ್ಸ್ಟ್ರಾ ಅಷ್ಟು ಓಡಿಸಿ ಆಮೇಲೆ ಹೋಗಿ ಸರ್ವಿಸ್ ಮಾಡಿಸ್ಕೋಬೋದು ಅಂತ ನಾನು ಹೇಳ್ತಿರೋದು. ಸೊ ನೀವು ಇದನ್ನು ಬಿಟ್ಟು ಫಸ್ಟ್ ಓಡಿಸಿರೋದು ಬಿಟ್ಟು ಇಂಡಿವಿಜುವಲ್ ಆಗಿ ಮತ್ತೆ 5,500 ಕೌಂಟ್ ಮಾಡ್ಕೊ ಹೋಗ್ಬೇಕು ಎಲ್ಲ ಹೋಗ್ಬೇಡಿ, ತುಂಬ ದೊಡ್ಡ ಅನಾಹುತ ಆಗುತ್ತೆ, ಹಂಗೆಲ್ಲ ಮಾಡಬೇಡಿ. ಫಸ್ಟ್ ಸರ್ವಿಸ್ ಏನಾಗಿರುತ್ತೆ ಅದಾದಮೇಲೆ 1000ಇಂದ ಪ್ಲಸ್ ಕೌಂಟ್ ಮಾಡ್ಕೊಂಡು ಮತ್ತೆ 5,000 ಏನಾಗುತ್ತೆ ಅವಾಗ ಹೋಗಿ ಸರ್ವಿಸ್ ಮಾಡಿಸಿ. ಸೊ ಇದರಲ್ಲಿ ಏನಪ್ಪ ಅಂದರೆ ನಮಗೆ ಫ್ರೀ ಸರ್ವಿಸ್ ಅಂದರೆ ನಾವು ಪುಕ್ಸಟ ಮಾಡೋದಿಲ್ಲ, ಆಯಿಲ್ ಚಾರ್ಜ್ ಮಾಡೇ ಮಾಡ್ತಾರೆ, ನಮ್ಮ ಕೈಯಿಂದಲೇ ಪೇ ಮಾಡ್ತಿರ್ತಾರೆ. ನೆಕ್ಸ್ಟ್ ಅಡಿಷ್ನಲ್ ಅದು ಇದು GST ಅಂದ್ಬಿಟ್ಟು ಒಂದು 150 ರೂಪಾಯಿ ಎಕ್ಸ್ಟ್ರಾ ಕೊಯ್ಕೊಳ್ತಾರೆ. ಸೊ ಅದರಲ್ಲಿ ನಮ್ಗೇನಪ್ಪ ಬಿಡ್ತಾರೆ ಅಂದರೆ ವಾಟರ್ ಸರ್ವಿಸು ಮತ್ತು ಲೇಬರ್ ಚಾರ್ಜ್ ಅಂತ ಬಿಟ್ಟಿರ್ತಾರೆ. ಅದು ಬಿಟ್ಟರೆ ಏನೂ ಇಲ್ಲ. ಜನರಲಾಗಿ ಅವ್ರು ಏನು ಚೆಕ್ ಮಾಡಬೇಕು ಅದೆಲ್ಲನೂ ಚೆಕ್ ಮಾಡ್ತಾರೆ ಕ್ಲೀನಾಗಿ, ಬ್ರೇಕ್ ಗೀಕ್ ಸಿಸ್ಟಮ್ ಎಲ್ಲನೂ. ಜೊತೆಗೆ ಫೈನಲಾಗಿ ಏನಪ್ಪ ಅಂದರೆ ಅದರಲ್ಲಿ ಯಾವುದಾದ್ರೂ ಏನಾರು ಹೋಗಿತ್ತು ಮೆಟೀರಿಯಲ್ಸ್ ಅಂದಾಗ ಅದನ್ನು ಹಾಕ್ತಾರೆ, ಅದನ್ನು ಹಾಕ್ಬಿಟ್ಟು ನಮಗೇನೆ ಬರೀತಾರೆ ಕ್ಲೀನಾಗಿ, ನಾವೇ ಕಟ್ಟಬೇಕು ಕೈಯಿಂದ. ಸೊ ಇದೇನಪ್ಪ ಅಂದರೆ ಪೇ ಸರ್ವಿಸ್ಗಿನ್ನ ಇದು ಪ್ರೀ ಸರ್ವಿಸ್ಗಳಲ್ಲಿ ಒಂದು ಅಮೌಂಟು ಕಡಿಮೆ ಇರುತ್ತೆ ಅಷ್ಟೇ. ಒಂದು 450ಇಂದ 600 ಒಳಗಡೆ, 600 ಗಂಟಲು ಹೋಗೋದಿಲ್ಲ, 500 ಒಳಗಡೆನೇ ಆಗುತ್ತೆ. ಯಾವುದರಲ್ಲಿ ಫ್ರೀ ಸರ್ವಿಸ್ ಏನು ಕೊಟ್ಟಿರ್ತಾನೆ ಅವನು
3 ಸರ್ವಿಸ್ ಆರ್ 4 ಸರ್ವಿಸ್ ಫ್ರೀ ಅಂತ ಹೇಳಿರ್ತಾರಲ್ಲ, ಅಂದರೆ ಅದು ಕಂಪ್ನಿ ವೈಸ್ ಹೋದಂಗೆ ಎಷ್ಟು ಸರ್ವಿಸ್ ಫ್ರೀ ಕೊಡಬೇಕು ಅನ್ನೋದು ಅವ್ನು ಡಿಸೈಡ್ ಮಾಡಿ ಹೇಳಿರ್ತಾನೆ. ಅದರಲ್ಲಿ ಈ ಥರ ಕೊಟ್ಟಿರ್ತಾನೆ. ದೆನ್ ಆಫ್ಟರ್ ನೆಕ್ಸ್ಟ್ ಏನಪ್ಪ ಅಂದರೆ ಪೇ ಸರ್ವಿಸಲ್ಲಿ ನಮಗೆ ಈ ಲೇಬರ್ ಚಾರ್ಜು, ವಾಟರ್ ಸರ್ವಿಸ್ ಚಾರ್ಜು ಎಲ್ಲನೂ ಇನ್ಕ್ಲೂಡ್ ಮಾಡ್ತಾನೆ. ಸೊ ಅವಾಗ ಒಂದು 300-400 ಎಕ್ಸ್ಟ್ರಾ ಆಗುತ್ತೆ. ಅಷ್ಟು ಬಿಟ್ಟರೆ ಇನ್ನೇನು ಎಕ್ಸ್ಪೆಕ್ಟೇಷನ್ ನಾವು ಇಟ್ಕೊಳ್ಳೋಕ್ಕಾಗೋದಿಲ್ಲ. ಫ್ರೀ ಸರ್ವಿಸಲ್ಲಿ ಪುಕ್ಸಟ್ಟೆ ಅಂತ ಮಾಡ್ಕೊಡೋದಿಲ್ಲ. ಪೇ ಸರ್ವಿಸು ಕಂಪೇರ್ ಮಾಡಿದ್ರೆ ಒಂದು 300 ಕಡಿಮೆ ಇರುತ್ತೆ ಅಂತ ಹೇಳ್ಬೋದು. ನೆಕ್ಸ್ಟ್ ಇದರಲ್ಲಿ ಇನ್ನೇನಪ್ಪ ಅಂದರೆ ಅಷ್ಟೇ ಬೈಕ್ಗಳು ಹೊಸದ್ರಲ್ಲಿ ಏನಂದರೆ 3 ಸರ್ವಿಸು ಬೇಸಿಕ್ ಏನಿರುತ್ತೆ ಇವು ಫ್ರೀ ಸರ್ವಿಸ್ಗಳು, ಅದು ಕ್ಲೀನಾಗಿ ಮೇಂಟೈನ್ ಮಾಡ್ಕೊಳ್ಳಿ. ಆಫ್ಟರ್ ನೆಕ್ಸ್ಟ್ ಇಂಜಿನ್ಗೆ ವ್ಯಾರಂಟಿ ಮೇಂಟೈನ್ ಮಾಡಬೇಕು ನೀವುಗಳು ಅಂದರೆ ನೆಕ್ಸ್ಟ್ ಏನು ಸರ್ವಿಸ್ ಇರುತ್ತೆ ಅದನ್ನು ಪ್ರಾಪರಾಗಿ ಅಷ್ಟು ಕಿಲೋಮೀಟ್ರ್ಗಳು ಏನು ಹೇಳಿರ್ತಾರೆ ಅವರು ಅಷ್ಟು ರೀಚ್ ಆಗಿದ್ದಂಗೆ ಇದು ಮಾಡಿಸಿ ಆಯಿಲ್ ರಿಪ್ಲೇಸಿಂಗ್. ಬಟ್ ಏನಂದ್ರೆ ನೀವು ಫುಲ್ ಸರ್ವಿಸ್ ಮಾಡ್ಸೋಕ್ಕಾಗಿಲ್ಲ ಅಂದರೂ ಅಟ್ಲೀಸ್ಟ್ ಹೋಗಿ ಆಯಿಲ್ ರಿಪ್ಲೇಸಿಂಗ್ ಮಾಡಿಸ್ಕೊಳ್ಳಿ. ಯಾಕೆಂದರೆ ಅದು ನಾವು ಯಾವ ಥರ ಉಸಿರು ತಗೊಳ್ತೀವೋ ಅದಕ್ಕೆ ಆಯಿಲ್ ಆ ಥರ ಬೈಕ್ಗಳಿಗೆ. ಸೊ ಅದಕ್ಕೋಸ್ಕರ ಅದ್ರ ಬಗ್ಗೆ ಒಂದು ಸ್ವಲ್ಪ ಗಮನ ಹರಿಸಿ. ನೆಕ್ಸ್ಟ್ ಇನ್ನೇನು ಅಂದರೆ ಇದರಲ್ಲಿ ಅಮೌಂಟ್ ವೈಸ್ ಹೋಯ್ತು ಅಂದರೆ ಅಮೌಂಟ್ ವೈಸಲ್ಲೂ ಅಷ್ಟೇ ಒಂದು ರೇಂಜ್ಗೆ ಫ್ರೆಂಡ್ಲಿ ಆಗಿದೆ. ಸೊ ಮೈಲೇಜಲ್ಲೇ ಸ್ವಲ್ಪ ತುಂಬ ಡೌನು, ಸ್ವಲ್ಪ ಅನ್ನೋದಕ್ಕಿಂತ ತುಂಬ ಡೌನ್ ಇದೆ ಮೈಲೇಜಲ್ಲಿ. ಒಂದು 40-42-43 ಇದೇನೇ ಜಾಸ್ತಿ ಅಂತ ಹೇಳ್ಕೊಳ್ಬೋದು. ಬಟ್ ಗಾಡಿ ಮಾತ್ರ ಲುಕ್ ವೈಸಲ್ಲಿ ಚಿಂದಿಯಾಗಿದೆ ಗುರು, ಎಂಥವ್ರನ್ನೂ ಅಟ್ರಾಕ್ಷನ್ ಮಾಡುತ್ತೆ. ಮಸ್ತ್ ಗಾಡಿಗಳು. ಈ ಸ್ಪೋರ್ಟ್ಸ್ ಬೈಕ್ಗಳು ಏನಿದೆ ಇದೇ ಸೆಗ್ಮೆಂಟ್ ಟೈಪಲ್ಲಿ ಈ ಡಿಯೋ ಏನಿದೆ ಹೋಂಡಾ, ಇದು ಆ ರೇಂಜ್ ಅಂದ್ಕೊಳ್ಬೋದು ನಾವು. ಯಾಕೆಂದರೆ ಡಿಸೈನ್ ಆ ಥರ ಇದೆ, ಅಟ್ರಾಕ್ಷನ್ ಆಗಿದೆ. ಸೊ ಮಸ್ತು ಬೈಕು. ನಾನು ಸ್ಟಾರ್ಟಿಂಗ್ ಇದನ್ನು ತಗೊಳ್ಬೇಕು ಅಂದ್ಕೊಂಡೆ, ಬಟ್ ಮೈಲೇಜ್ ಇಲ್ಲ ಅನ್ನೋ ಒಂದು ರೀಸನ್ನಿಂದ ನಾನು ಇದು ತಗೊಳಕ್ಕೆ ಹೋಗಿಲ್ಲ. ಸೊ ಒಳ್ಳೆ ಕಂಫರ್ಟೇಬಲ್ ಆಗಿದೆ, ಮತ್ತು ಚಪ್ರಿ ಗಾಡಿ ಅಂತಲೂ ಕರ್ಸ್ಕೊಬಿಟ್ಟಿದೆ ಚೆನ್ನಾಗಿ ಇವಾಗ. ಅದ್ರ ಜೊತೆಗೆ ಏನಾದರೂ ವೀಲ್ ಗೀಲಿ ಮಾಡೋರಿಗೆಲ್ಲ ಚೆನ್ನಾಗಿದೆ. ಸೊ ಅದು ಯಾವುದೇ ಕಾರಣಕ್ಕೂ ಮಾಡೋಕ್ಕೆ ಹೋಗ್ಬೇಡಿ. ನೀವು ಮಾಡೋ ವೀಲಿಂದ ಮುಂದೆಗಡೆ ಹೋಗೋರ್ಗು ತೊಂದರೆ ಆಗುತ್ತೆ, ನಿಮ್ಗಳಿಗೂ ಬಿದ್ದು ಗಿದ್ದು ತಲೆಗಿಲ್ಲ ಹೊಡ್ಕೊಂಡು ಸುಮ್ಮನೆ ಏನಿಗೆ ಅನಾಹುತ ಮಾಡ್ಕೊಳ್ತೀರ ಅಂತ ಅನಾಹುತ ಕೆಲಸ ಎಲ್ಲ ಮಾಡೋಕ್ಕೆ ಹೋಗಬೇಡಿ. ದೆನ್ ನೆಕ್ಸ್ಟ್ ಇದರಲ್ಲಿ ಏನಪ್ಪ ಅಂದರೆ ನೆಕ್ಸ್ಟ್ 125cc ನೋಡ್ಕೊಂಬಂದ್ಬಿಡೋಣ. ಆಫ್ಟರ್ ಇದ್ರ ಬಗ್ಗೆ ಒಂದು ಸ್ವಲ್ಪ ಡೀಪಾಗಿ ಡಿಸ್ಕಷನ್ ಮಾಡ್ಕೊಳ್ಳೋಣ. ಸೊ ಇವಾಗ ನಾವು ಏನು ನೋಡ್ತಿದ್ದೀವಿ, ಇವಾಗ ನಾವು ನೋಡಿರೋದು ಬಂದ್ಬಿಟ್ಟಿದೆ 110cc ಆಯಿತು. ಆಫ್ಟರ್ ಡಿಸೈನಲ್ಲಿ ಎಲ್ಲ ಸೇಮೇ ಇದೆ, ಇದು ಅದಕ್ಕೂ ಏನು ವೇರಿಯೇಷನ್ ಇಲ್ಲ, ಸೇಮೇ ಇದೆ. ಡಿಸೈನ್ ಎಲ್ಲ ಆಲ್ಮೋಸ್ಟ್ ಸೇಮ್ ಇದೆ. ಇಂಜಿನ್ CCಗಳಲ್ಲಿ ವೇರಿಯೇಷನು, ಅಮೌಂಟ್ ಪ್ರೈಸಲ್ಲಿ ವೇರಿಯೇಷನ್ ಅಂದ್ಬಿಟ್ರೆ ಬೇರೆ ಯಾವುದೇ ವೇರಿಯೇಷನ್ ನಮಗೆ ಇದರಲ್ಲಿ ನೋಡೋದಕ್ಕೆ ಸಿಗೋದಿಲ್ಲ. ದೆನ್ ಇವಾಗ ನಾವೇನು ನೋಡ್ತಿದ್ದೀವಿ, ಇದು ಬಂದ್ಬಿಟ್ಟಿದೆ ಹೋಂಡಾ 125cc ಇದು. ಸೊ ಇದರಲ್ಲಿ ಇಂಜಿನ್ ವೈಸ್ ಎಲ್ಲ ನಾವು ಒಂದ್ಸಲ ನೋಡ್ಕೊಂಡು ಹೋಗ್ಬಿಡೋಣ ಏನು ಬರುತ್ತೆ ಅಂತ. ಆಫ್ಟರ್ ಅದಕ್ಕೂ ಏನು ಅನ್ನೋದನ್ನ ಡಿಸ್ಕಷನ್ ಮಾಡ್ಕೊಬಿಡೋಣ. ಸೊ ಇದರಲ್ಲಿ ಬಂದ್ಬಿಟ್ಟದೆ 1,12,000 1,12,500-300 ಸಮಥಿಂಗ್ ಇಷ್ಟರಿಂದ ಹಿಡಿದು 1,70,000-80,000ವರೆಗೂ ಇದೆ ಆನ್-ರೋಡ್ ಪ್ರೈಸು. ದೆನ್ ಜೊತೆ ಏನಂದರೆ ಡಿಸೈನ್ ಎಲ್ಲ ಸೇಮೇ ಇದೆ. DLX ಬಗ್ಗೆ ನಾವು ಇವಾಗ ಮಾತಾಡ್ತಿದ್ದು ಡಿಯೋದಲ್ಲಿ, ಅಂದರೆ ಇದರಲ್ಲೂ ವೇರಿಯಂಟ್ಗಳು ತುಂಬ ಇದ್ದಾವೆ. ಸೊ ನಾವು ವೇರಿಯಂಟ್ ಯಾವುದ್ರ ಬಗ್ಗೆ ಮಾತಾಡ್ತೀವಿ, ಪ್ರೈಸ್ ಮತ್ತು ಇದೇನಿರುತ್ತೆ ಅನ್ನೋದು ಇಂಪಾರ್ಟೆಂಟ್ ಆಗ್ಬಿಟ್ಟಿರುತ್ತೆ. ಸೊ ನಾವು ಇಲ್ಲಾವುದ್ರ ಬಗ್ಗೆ ಮಾತಾಡಿ ಅಲ್ಲೇ ಯಾವುದೋ ಕೇಳಿದಾಗ ಹೊಡೆದೋಡಿಸ್ತಾನೆ ನಮಗೆ, ಯಾವುದೋ ನೋಡ್ಕೊಂಬಂದು ಯಾವುದೋ ಕೇಳ್ತಿದ್ಯಾ ಅಂತ. ಸೊ ಯಾವುದೇ ಬೈಕ್ ಆದ್ರೂ ಅಷ್ಟೇ ತಗೊಳ್ಬೇಕಾದ್ರೆ ಯಾವ ವೇರಿಯಂಟು ಏನು ಅನ್ನೋದು ನೋಡ್ಕೊಬಿಡಿ. ಇದರಲ್ಲಿ ಏನಪ್ಪ ಅಂದ್ರೆ 125cc ಅಷ್ಟೇ 1,12,000 ಅಂದರೆ ಬೇಸಿಕ್ ಡಿಸ್ಪ್ಲೇ ಏನಿರುತ್ತೆ ಅದು 1,12,000 ಹಿಡಿದು ನೆಕ್ಸ್ಟ್ 1,70,000-18,000ವರೆಗೂ ಇರುತ್ತೆ. ಸೊ ಅಡಿಷ್ನಲ್ ಏನಿರುತ್ತೆ ಸಣ್ಣ ಪುಟ್ಟ ಫಿಟ್ಟಿಂಗ್ ಅದು ಒಂದು ಸ್ವಲ್ಪ ಚಾರ್ಜ್ ಮಾಡ್ಕೊಳ್ತಾರೆ. ಸೊ ಅದನ್ನು ಮಾತಾಡ್ಕೊಂಡದೇನೆ ಬೈಕ್ ತಗೊಳ್ಬೇಕಾದ್ರೆ ಹಾಕಿಸ್ಕೊಬೇಡಿ. ಅಷ್ಟೇ ಜನರಲಾಗಿ ಇನ್ನೇನು ಕೊಟ್ಟಿಲ್ಲ. ಮೈಲೇಜ್ ಹೋಯ್ತು ಅಂದರೆ 40 ಬರುತ್ತೆ ಇದು ಮೈಲೇಜು. ಅಮೌಂಟ್ ವೈಸಲ್ಲಿ ಹೋಯ್ತು ಅಂದರೆ ಅದಕ್ಕೂ ಒಂದು 12,000-10,000 ವೇರಿಯೇಷನ್ ಇದೆ. ದೆನ್ ಜೊತೆಗೆ ಇನ್ನೇನಪ್ಪ ಅಂದರೆ ಒಂದು ಸ್ವಲ್ಪ ಇಂಜಿನಲ್ಲಿ 23.11 ಇಂಜಿನ್ ಕೆಪಾಸಿಟಿ ಸಿಗುತ್ತೆ ನಮಗೆ. ಸೊ ಅದರಲ್ಲಿ 109 ಸಮಥಿಂಗ್ ಸಿಗುತ್ತೆ, ಇದರಲ್ಲಿ 123 ಸಮಥಿಂಗ್ ಸಿಗುತ್ತೆ ಅಷ್ಟೇ. ಒಂದು 10-11 ಕೆಪಾಸಿಟಿ ವೇರಿಯೇಷನ್ ಚೇಂಜ್ ಆಗಿರುತ್ತೆ. ದೆನ್ ಜೊತೆಗೆ ಡಿಸೈನ್ ಆಲ್ಸೋ ಮೊದಲೇ ಹೇಳ್ದಂಗೆ ಸೇಮ್ ಇದೆ. ಡಿಸೈನಲ್ಲಿ ಯಾವುದೇ ಥರದ ಚೇಂಜಸ್ ಇಲ್ಲ. ಹಳೆ ಡಿಸೈನ್ ಏನಿತ್ತು ಇದು ಕೂಡ ಅದೇ ಡಿಸೈನು. ಇಂಜಿನ್ ಒಂದಷ್ಟೇ ಒಂದು ಸ್ವಲ್ಪ ಕೆಪಾಸಿಟಿ ಚೇಂಜು, ಅದು ಬಿಟ್ಟರೆ ಬೇರೆ ಏನಿದೆ ಇದರಲ್ಲಿ ಫೀಚರ್ಸು ಅಂದರೆ ಬೇರೆ ಏನೂ ಕೊಟ್ಟಿಲ್ಲ. ಜನರಲಾಗಿ ಅಷ್ಟೇ ಕೊಟ್ಟಿರೋದು ಅವನು. ಇದಕ್ಕೂ ಬೇರೆ ಯಾವುದೇ ಥರದ ವೇರಿಯೇಷನ್ಗಳಿಲ್ಲ, ಏನೂ ಇಲ್ಲ. ದೆನ್ ಜೊತೆಗೆ ಇನ್ನೇನಪ್ಪ ಅಂದರೆ ಇವಾಗ ಬೈಕ್ ಬಗ್ಗೆ ಫುಲ್ಲು ಡೀಪಾಗಿ ಒಂದ್ಸಲ ನೋಡ್ಕೊಂಡು ಮಾತಾಡ್ಕೊಂಡು ಹೋಗ್ಬಿಡೋಣ. ಸೊ ನಾನೇನಿಕಪ್ಪ ಈ ವಿಡಿಯೋನ ತುಂಬ ದಿನದಿಂದ ಮಾಡಬೇಕು ಅಂದ್ಕೊಂಡಿದ್ದೆ ಅಂದರೆ
ಇದು ಒಂಥರ ಅಟ್ರಾಕ್ಟಿವ್ ಆಗಿದೆ ಗುರು, ಒಳ್ಳೆ ಚಿಟ್ಟೆ ಥರ ಸಖತ್ತಾಗಿದೆ ಚಿಕ್ಕ ಚಿಕ್ಕಕ್ಕೆ. ಸೊ ಹಂಗಾಗಿ ನಾನು ಇದನ್ನು ತುಂಬ ಲಾಂಗ್ ಟೈಮಿಂದ ಮಾಡಬೇಕು, ಡಿಯೋ ಬಗ್ಗೆ ಹೇಳಬೇಕು ಅಂದ್ಕೊಂಡಿದ್ದೆ. ಸೊ ಇವಾಗ ಟೈಮ್ ಬಂದಿದೆ, ಹೇಳ್ಕೊಂಡು ಹೋಗೋಣ. ಇದರಲ್ಲಿ ಏನಪ್ಪ ಅಂದರೆ ಅಮೌಂಟ್ ವೈಸಲ್ಲಿ ಅಷ್ಟೇ ಗುರು, ಜನರಲ್ಲಾಗಿ ಏನೂ ಚೇಂಜ್ ಆಗೋದಿಲ್ಲ. ಡಿಜಿಟಲ್ ಮತ್ತು ನಾರ್ಮಲ್ ಡಿಸ್ಪ್ಲೇ ವೈಸು ಮತ್ತು ಬೈಕ್ ಏನಿರುತ್ತೆ ವೇರಿಯಂಟು, ಆ ವೇರಿಯಂಟ್ ಮೇಲೆ ಚೇಂಜ್ ಆಗ್ತಾ ಹೋಗುತ್ತೆ ಬಿಟ್ಟರೆ ಬೇರೆ ಇನ್ನೇನು ಮಣ್ಣು ಮಸಿ ಇರೋದಿಲ್ಲ. ಸೊ ಇದು ಫೇವ್ರೆಟ್ ಬೈಕ್ ಆಗಿರೋರು ಕಮೆಂಟ್ ಮುಖಾಂತರ ತಿಳಿಸಿ. ಗಾಡಿ ಮಾತ್ರ ಚೆನ್ನಾಗಿದೆ ಗುರು, ಇದ್ರ ಬಗ್ಗೆ ಎರಡು ಮಾತೇ ಇಲ್ಲ. ಡಿಸೈನ್ ಅಲ್ಟಿಮೇಟ್ ಆಗಿದೆ, ಇಂಜಿನ್ ಅಷ್ಟೇ ಫುಲ್ ಓಪಿಕ್ಬೋದು. ಹೋಂಡಾ ಬಗ್ಗೆ ಆರಾಮಾಗಿ, ಹೋಂಡಾ ಕಂಪ್ನಿ ಇಂಜಿನ್ ಬಗ್ಗೆ ಒಂದು ಓಪಿಕ್ ಆರಾಮಾಗಿ ತಗೊಳ್ಬೋದು. ಏನಕ್ಕೆ ಅಂದರೆ ಇದು ಹೀರೋ ಹೋಂಡಾ ಅಂತ ಇದ್ದದ್ದು. ಸೊ ಇದು ಹೋಂಡಾನ ಬೇರೆ ಹೀರೋನ ಬೇರೆ ಆದಮೇಲೆ ಅವರು ಅದೇ ಸ್ಟ್ಯಾಂಡರ್ಡನ್ನ ಅದೇ ಇಂಜಿನ್ ಮೇಂಟೈನ್ ಮಾಡಿದ್ದಾರೆ ಹೀರೋ ಕಂಪ್ನಿಯವರು. ಹೋಂಡಾನು ಅಷ್ಟೇ ಹೊಸ ಡಿಸೈನ್ಗಳು ಹೊಸ ಬೈಕ್ಗಳು ತಗೊಬಂದು ಅದೇ ಸ್ಟ್ಯಾಂಡರ್ಡ್ ಅದೇ ಇದನ್ನು ಮೇಂಟೈನ್ ಬರ್ತಿದ್ದಾರೆ ಏನೋ ಗತ್ತನ್ನು. ಸೊ ಎರಡು ಅಷ್ಟೇ ಇಂಜಿನ್ಗಳು ತುಂಬ ಓಪಿಕ್ಬೋದು, ಯಾಕೆಂದರೆ ಅವರಿಬ್ಬರು ಕಾಂಬಿನೇಷನಲ್ಲಿ ಸ್ಟಾರ್ಟಿಂಗ್ ಮಾಡಿದ್ರು, ಇವಾಗ ಕಾಂಪಿಟೇಷನಲ್ಲಿ ಮಾಡ್ತಾ ಇದ್ದಾರೆ. ಸೊ ಹಂಗಾಗಿ ಇಬ್ರು ಒಂದಕ್ಕೊಂದು ಟಕ್ಕರ್ ಕೊಟ್ಕೊಂಡೆ ಓಡಿಸ್ತಾ ಇದ್ದಾರೆ. ಸೊ ಹೀರೋದಲ್ಲಿ ಬಂತು ಅಂದಾಗ ನಾವು ಸ್ಪ್ಲೆಂಡರ್ ಪ್ಲಸ್ಸು ಮತ್ತು ಎಚ್ ಇವೆಲ್ಲ ನೋಡ್ಕೊಂಡು ಬರ್ಬೋದು. ಹೋಂಡಾದಲ್ಲಿ ಬಂದಾಗ ಸೈನು ಮತ್ತು SB ಇವೆಲ್ಲ ನೋಡ್ಕೊಂಡು ಬರ್ಬೋದು. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮುಖಾಂತರ ತಿಳಿಸಿ ಹೆಂಗಿತ್ತು ವಿಡಿಯೋ ಅಂತ. ಜೊತೆಗೆ ನಿಮ್ಗಳ ಹತ್ರ ಏನಪ್ಪ ರಿಕ್ವೆಸ್ಟ್ ಅಂದರೆ, ಈಗ ಆಲ್ರೆಡಿ ಪ್ರೆಸೆಂಟ್ ಯಾರಿಗೆ ಬೈಕನ್ನು ಯೂಸ್ ಮಾಡ್ತಿದ್ದೀರಾ, ಓಡಿಸ್ತಿದ್ದೀರಾ, ಅವರು ಸರ್ವಿಸ್ ಚಾರ್ಜ್ ಏನು ಬೀಳುತ್ತೆ, ಪ್ಲಸ್ ಇದರಲ್ಲಿ ಏನು ಸ್ಪೇರ್ ಪಾರ್ಟ್ಸ್ಗಳು ಹಾಕಿಸ್ತೀರ, ಬೇಗ ಜೈಸ್ತಿ ಯಾವುದು ಹೋಗುತ್ತೆ. ಜೊತೆಗೆ ಮೈಲೇಜ್ ಇಂಪಾರ್ಟೆಂಟಾಗಿ ರಿಕ್ವೆಸ್ಟ್ ಮಾಡಿ ಕೇಳ್ಕೊಳ್ಳೋದೇನಂದರೆ, ಮೈಲೇಜು ಪ್ರಾಪರಾಗಿ ಏನು ಬರ್ತಿದೆ ಮೈಲೇಜ್ ಅನ್ನೋದನ್ನ ಜೆನ್ಯೂನ್ ಆಗಿ ಪ್ಲೀಸ್ ಇನ್ಫಾರ್ಮ್ ಮಾಡಿ. ಏನಕ್ಕೋಸ್ಕರ ಅಂದರೆ ಡಿಯೋ ಪರ್ಚೇಸ್ ಮಾಡೋರೇನು ಕಮ್ಮಿ ಇಲ್ಲ, ಡಿಯೋ ಲವರ್ಸ್ಗಳು ತುಂಬ ಇದ್ದಾರೆ. ಸೊ ಅವರು ನೆಕ್ಸ್ಟ್ ಫ್ಯೂಚರಲ್ಲಿ ಡಿಯೋ ಪರ್ಚೇಸ್ ಮಾಡಬೇಕು, ಸೊ ಅದರಲ್ಲಿ ಏನಾರ ಇನ್ಫಾರ್ಮೇಷನ್ ಸಿಗ್ತವೆ ಈ ಥರ ಅಂತ ಬಂದಾಗ, ನಮ್ಮ ಅದೃಷ್ಟಕ್ಕೆ ನಮ್ಮ ವಿಡಿಯೋ ಏನಾರು ಸಿಕ್ಕಿ ಅವ್ರಿಗೆ ನೋಡಿದಾಗ, ಸೊ ಅವರಲ್ಲಿ ಮೆಸೇಜ್ ಚೆಕ್ ಮಾಡಿ ಪ್ಲೀಸ್ ಇಂಪಾರ್ಟೆಂಟಾಗಿ, ಯಾಕೆಂದರೆ ಅದರಲ್ಲಿ ಇನ್ಫಾರ್ಮ್ ಮಾಡಿರ್ತಾರೆ ಮೈಲೇಜ್ಗಳನ್ನ. ಸೊ ಅವ್ರಿಗೋಸ್ಕರ ಯೂಸ್ ಆಗಲಿ ಅಂತ ನಾನು ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡಿ ಕೇಳ್ಕೊತೀನಿ. ಯಾರು ಪ್ರೆಸೆಂಟಲ್ಲಿ ಡಿಯೋ ಯೂಸ್ ಮಾಡ್ತಿರ್ತೀರಾ ಅವರು ಯಾವ ಇಯರು ಜೊತೆಗೆ ಪ್ಲಸ್ ಮೈಲೇಜ್ ಎಷ್ಟು ಬರುತ್ತೆ ಮತ್ತು ಸರ್ವಿಸ್ ಚಾರ್ಜ್ ಏನೇನನ್ನ ಪ್ಲೀಸ್ ಕಮೆಂಟ್ ಮುಖಾಂತರ ನೀವು ಇನ್ಫಾರ್ಮ್ ಮಾಡ್ತಾ ತಿಳಿಸ್ತಾ ಹೋಗಿ. ಜೊತೆಗೆ ಇದರಲ್ಲಿ ಡಿಸೈನ್ ಅಂತೂ ಗುರು ತುಂಬ ಅಟ್ರಾಕ್ಟಿವ್ ಡಿಸೈನ್ ಇದೆ, ಚೆನ್ನಾಗಿದೆ ಗುರು. ಅದರಲ್ಲಂತೂ ಎರಡು ಮಾತೇ ಇಲ್ಲ, ಎಂಥವ್ರಿಗೂ ಇಷ್ಟ ಆಗ್ಬಿಡುತ್ತೆ, ಬೈಕು ಸಖತ್ತಾಗಿದೆ. ಸೊ ನಾನು ಸ್ಟಾರ್ಟಿಂಗ್ ಬೈಕ್ಗಳು ತಗೊಳ್ಬೇಕು ಅಂತ ಹೋದಾಗ ಇದನ್ನೇ ಚಾಯ್ಸ್ ಮಾಡ್ಕೊಂಡು ಹೋಗಿದ್ದು ಫಸ್ಟು. ಬಟ್ ನನಗೇನಂದರೆ ಮೈಲೇಜಲ್ಲೇ ಭಯ ಆಯಿತು, ಮೈಲೇಜ್ ಕಡಿಮೆ ಇದೆ ಅನ್ನೋದೊಂದು ಮೈನಸ್ ಪಾಯಿಂಟ್ ಆಗಿದ್ದರಿಂದ ನಾನು ಹೋಗಿಲ್ಲ. ಸೊ ಏನಂದರೆ ಒಂದು ಬಜೆಟಲ್ಲಿ ಒಂದು ಅಮೌಂಟಲ್ಲಿ ನಾವು ಬೈಕ್ನ ಪರ್ಚೇಸ್ ಮಾಡ್ತೀವಿ. ಆಫ್ಟರ್ ನೆಕ್ಸ್ಟ್ ಏನಂದರೆ ಎವ್ರಿ ಟೈಮ್ ಪೆಟ್ರೋಲ್ ಹಾಕಿಸ್ಬೇಕಾದ್ರೆ ಬೇಜಾರಾಗ್ಬಿಡುತ್ತೆ, ಏನು ಇಷ್ಟೊಂದು ಕುಡಿತೀವಿ, ಇದಕ್ಕಿಂತ ಆರಾಮಾಗಿ ತಗೊಂಡು ನಾವು ಸ್ಪೋರ್ಟ್ಸ್ ಬೈಕ್ನ ಮೇಂಟೈನ್ ಮಾಡ್ಬೋದಿತ್ತಲ್ಲ ಅನ್ಸ್ಬಿಡುತ್ತೆ. ಅದೇ ಒಂದು ಮೇನ್ ರೀಸನ್ನಿಂದ ನಾನು ಈ ಬೈಕನ್ನ ಮಿಸ್ ಮಾಡಿಕೊಂಡೆ. ಅದನ್ನು ಬಿಟ್ಟರೆ ಚೆನ್ನಾಗಿದೆ ಗುರು, ಓಡಿಸೆಲ್ಲ ನೋಡಿದ್ದೀನಿ. ನಮ್ಮ ಫ್ರೆಂಡ್ ಹತ್ರ ಅಂತೂ ಕೇಳ್ಕೊಂಡೆ ನನಗೆ ಈಸ್ಕೊಂಡು ರಿಕ್ವೆಸ್ಟ್ ಮಾಡ್ಕೊಂಡು ಓಡಿಸ್ತಿರ್ತೀನಿ. ಸೊ ಏನಕ್ಕೆಂದ್ರೆ ಅದು ಡಿಸೈನ್ ಆಗಿರೋದ್ರೆ ಓಡಿಸ್ಬೇಕು ಅನಿಸುತ್ತೆ. ಜೊತೆಗೆ ತುಂಬ ಚಿಕ್ಕ, ತುಂಬ ಸ್ಮಾಲ್ ಸೈಜು ಅಂತ ಕಾಣಿಸುತ್ತೆ. ಬೇರೆ ಗಾಡಿಗಳು ಸ್ವಲ್ಪ ಡ್ರಮ್ ಇದೆಲ್ಲ ಡಿಸೈನ್ ಎಲ್ಲ ದಪ್ಪ ಇಕ್ಕಿರೋದ್ರೆ ದಪ್ಪ ಕಾಣಿಸುತ್ತೆ, ಇದೆ ಅಷ್ಟೊಂದೇನು ದಪ್ಪ ಕಾಣಿಸೋದಿಲ್ಲ. ತುಂಬ ಸ್ಮಾಲ್ ಗಾಡಿ ಗುರು ಇದು, ಚಿಕ್ಕ ಮಕ್ಕಳು ಆಟ ಆಡೋ ಸಾಮಾನು ಇದ್ದಂಗಿದೆ ಅಂದ್ಕೊಳ್ಬೋದು. ಸೊ ಗಾಡಿ ಪ್ಲಸ್ ಪಾಯಿಂಟ್ ಏನಪ್ಪ ಅಂದರೆ ಡಿಸೈನ್ ಅಲ್ಟಿಮೇಟು, ಮೈನಸ್ ಪಾಯಿಂಟ್ ಏನಪ್ಪ ಅಂದರೆ ಮೈಲೇಜು. ಇವೆರಡು ಬಿಟ್ಟರೆ ಇದರಲ್ಲಿ ಯಾವುದೇ ಥರದ ಫಾಲ್ಟಿಂಗ್ ಇಲ್ಲ. ಇಂಜಿನಲ್ಲೂ ಓಪಿ ಕಳ್ಬೋದು, ಸರ್ವಿಸಲ್ಲೆಲ್ಲ ಚೆನ್ನಾಗಿದೆ, ಸರ್ವಿಸ್ ಎಲ್ಲ ಚೆನ್ನಾಗಿ ಕೊಡ್ತಾರೆ. ದೆನ್ ಜೊತೆಗೆ ಏನಪ್ಪ ಅಂದರೆ ಅಷ್ಟೇ, ಅದರಲ್ಲಿ ಏನು ಜೊತೆಗೆ ಏನಿಲ್ಲ ಮಣ್ಣು. ಇಷ್ಟೇ ಇರೋದು, ನಾವು ಕೊರಿತವ್ರೆ ಲಾಂಗ್ ಆಗುತ್ತೆ ವಿಡಿಯೋ. ಈ ವಿಡಿಯೋ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ. ಸೊ ಮಸ್ಟ್ ಆ್ಯಂಡ್ ಶುಡ್ ಏನಪ್ಪ ಅಂದರೆ ಡಿಯೋ ಇರೋರು ಪ್ಲೀಸ್ ಕಮೆಂಟ್ ಮುಖಾಂತರ ನೀವು ನಿಮ್ಮ ಡಿಯೋ ಬೈಕ್ ರಿವ್ಯೂ ಕೊಡಿ. ಏನಿದೆ, ಏನು ತಗೊಳ್ಬೋದಾ, ನೆಕ್ಸ್ಟು ಫ್ಯೂಚರಲ್ಲಿ ತಗೊಳ್ಳೋರು ಬ್ಯಾಡವಾ, ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಅನ್ನೋದನ್ನು ಕಮೆಂಟ್ ಮುಖಾಂತರ ತಿಳಿಸಿ. ಇಷ್ಟೇ ಕೇಳ್ಕೊಳ್ಳೋಕೆ ಇಷ್ಟಪಡ್ತೀನಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಓಕೆ, ಥ್ಯಾಂಕ್ ಯು ಸೋ ಮಚ್ ವಾಚಿಂಗ್ ಫಾರ್ ದಿಸ್ ವಿಡಿಯೋ. ಬಾಯ್ 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 ಫ್ರೆಂಡ್ಸ್, ಥ್ಯಾಂಕ್ ಯು.